ಭೀಕರ ಮೇಘ ಸ್ಫೋಟಕ್ಕೆ ಉತ್ತರಾಖಂಡ್ ರಾಜ್ಯ ನಲುಗಿ ಹೋಗ್ತಾ ಇದೆ. ಮಳೆಯಿಂದಾಗಿ ಅಲ್ಲಿ ಸಿಕ್ಕಾಪಟ್ಟೆ ವಿಪರೀತವಾದಂತಹ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ಮೇಘ ಸ್ಫೋಟದಿಂದಾಗಿ ಕ್ಷಣಾರ್ಧದಲ್ಲಿ ಊರೇ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಉತ್ತರಾಖಂಡ್ ನಲುಗಿ ಹೋಗಿದೆ. ಈ ರೀತಿಯ ಕಂಡು ಕೇಳರಿದ ಮೇಘ ಸ್ಫೋಟದಿಂದ ಕೆಸರಲ್ಲಿ ಪ್ರವಾಸಿ ತಾಣ ಧರಾಲಿ ಮುಳುಗೋಗಿದೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ, 70 ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್, ಆರ್ಮಿ, ಎಸ್ಡಿಆರ್ಎಫ್ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಗುಡ್ಡದಿಂದ ನುಗ್ಗಿ ಬಂದ ನೀರು ಮನೆಗಳನ್ನೇ ಆಪೋಷಣ ತೆಗೆದುಕೊಂಡಿದೆ. ಮನೆಗಳಲ್ಲಿ ಎಷ್ಟೆಷ್ಟು ಜನ ಇದ್ರು ಏನ್ ಕತೆನೋ, ಒಂದು 70ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರಂತೆ. ಅವರನ್ನ ಹುಡುಕುವಂತಹ ಕೆಲಸ ಆಗ್ತಾ ಇದೆ. 4 ಜನ ಸಾವನ್ನಪ್ಪಿದ್ದಾರೆ. ಉತ್ತರಾಖಂಡದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಇನ್ನೂ ತಿಳಿಗೊಂಡಿಲ್ಲ. ವಿಪರೀತ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇದೆ. ಜ್ವಾಲಾಮುಖಿ ಸ್ಫೋಟದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ ಅಂತ ನಿನ್ನೆ ಭೂವಿಜ್ಞಾನಿಯವರು ಹೇಳ್ತಾ ಇದ್ರು. ಆ ರೀತಿಯ ಸಮಸ್ಯೆ ಉತ್ತರಾಖಂಡದಲ್ಲಿ ಈ ರೀತಿ ಅವಾಂತರಗಳು ಹೊಸದೇನಲ್ಲ. ಆದ್ರೆ ಈ ಸಾರಿ ಆದಂತ ಈ ಮೇಘ ಸ್ಫೋಟದ ಅವಾಂತರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಭೀಕರ ಮೇಘ ಸ್ಫೋಟಕ್ಕೆ ಉತ್ತರಾಖಂಡ್ ರಾಜ್ಯ ನಲುಗಿ ಹೋಗ್ತಾ ಇದೆ. ಮಳೆಯಿಂದಾಗಿ ಅಲ್ಲಿ ಸಿಕ್ಕಾಪಟ್ಟೆ ವಿಪರೀತವಾದಂತಹ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ಮೇಘ ಸ್ಫೋಟದಿಂದಾಗಿ ಕ್ಷಣಾರ್ಧದಲ್ಲಿ ಊರೇ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಉತ್ತರಾಖಂಡ್ ನಲುಗಿ ಹೋಗಿದೆ. ಈ ರೀತಿಯ ಕಂಡು ಕೇಳರಿದ ಮೇಘ ಸ್ಫೋಟದಿಂದ ಕೆಸರಲ್ಲಿ ಪ್ರವಾಸಿ ತಾಣ ಧರಾಲಿ ಮುಳುಗೋಗಿದೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ, 70 ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್, ಆರ್ಮಿ, ಎಸ್ಡಿಆರ್ಎಫ್ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಗುಡ್ಡದಿಂದ ನುಗ್ಗಿ ಬಂದ ನೀರು ಮನೆಗಳನ್ನೇ ಆಪೋಷಣ ತೆಗೆದುಕೊಂಡಿದೆ. ಮನೆಗಳಲ್ಲಿ ಎಷ್ಟೆಷ್ಟು ಜನ ಇದ್ರು ಏನ್ ಕತೆನೋ, ಒಂದು 70ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರಂತೆ. ಅವರನ್ನ ಹುಡುಕುವಂತಹ ಕೆಲಸ ಆಗ್ತಾ ಇದೆ. 4 ಜನ ಸಾವನ್ನಪ್ಪಿದ್ದಾರೆ. ಉತ್ತರಾಖಂಡದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಇನ್ನೂ ತಿಳಿಗೊಂಡಿಲ್ಲ. ವಿಪರೀತ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇದೆ. ಜ್ವಾಲಾಮುಖಿ ಸ್ಫೋಟದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ ಅಂತ ನಿನ್ನೆ ಭೂವಿಜ್ಞಾನಿಯವರು ಹೇಳ್ತಾ ಇದ್ರು. ಆ ರೀತಿಯ ಸಮಸ್ಯೆ ಉತ್ತರಾಖಂಡದಲ್ಲಿ ಈ ರೀತಿ ಅವಾಂತರಗಳು ಹೊಸದೇನಲ್ಲ. ಆದ್ರೆ ಈ ಸಾರಿ ಆದಂತ ಈ ಮೇಘ ಸ್ಫೋಟದ ಅವಾಂತರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಭೀಕರ ಮೇಘ ಸ್ಫೋಟಕ್ಕೆ ಉತ್ತರಾಖಂಡ್ ರಾಜ್ಯ ನಲುಗಿ ಹೋಗ್ತಾ ಇದೆ. ಮಳೆಯಿಂದಾಗಿ ಅಲ್ಲಿ ಸಿಕ್ಕಾಪಟ್ಟೆ ವಿಪರೀತವಾದಂತಹ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ಮೇಘ ಸ್ಫೋಟದಿಂದಾಗಿ ಕ್ಷಣಾರ್ಧದಲ್ಲಿ ಊರೇ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಉತ್ತರಾಖಂಡ್ ನಲುಗಿ ಹೋಗಿದೆ. ಈ ರೀತಿಯ ಕಂಡು ಕೇಳರಿದ ಮೇಘ ಸ್ಫೋಟದಿಂದ ಕೆಸರಲ್ಲಿ ಪ್ರವಾಸಿ ತಾಣ ಧರಾಲಿ ಮುಳುಗೋಗಿದೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ, 70 ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್, ಆರ್ಮಿ, ಎಸ್ಡಿಆರ್ಎಫ್ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಗುಡ್ಡದಿಂದ ನುಗ್ಗಿ ಬಂದ ನೀರು ಮನೆಗಳನ್ನೇ ಆಪೋಷಣ ತೆಗೆದುಕೊಂಡಿದೆ. ಮನೆಗಳಲ್ಲಿ ಎಷ್ಟೆಷ್ಟು ಜನ ಇದ್ರು ಏನ್ ಕತೆನೋ, ಒಂದು 70ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರಂತೆ. ಅವರನ್ನ ಹುಡುಕುವಂತಹ ಕೆಲಸ ಆಗ್ತಾ ಇದೆ. 4 ಜನ ಸಾವನ್ನಪ್ಪಿದ್ದಾರೆ. ಉತ್ತರಾಖಂಡದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಇನ್ನೂ ತಿಳಿಗೊಂಡಿಲ್ಲ. ವಿಪರೀತ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇದೆ. ಜ್ವಾಲಾಮುಖಿ ಸ್ಫೋಟದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ ಅಂತ ನಿನ್ನೆ ಭೂವಿಜ್ಞಾನಿಯವರು ಹೇಳ್ತಾ ಇದ್ರು. ಆ ರೀತಿಯ ಸಮಸ್ಯೆ ಉತ್ತರಾಖಂಡದಲ್ಲಿ ಈ ರೀತಿ ಅವಾಂತರಗಳು ಹೊಸದೇನಲ್ಲ. ಆದ್ರೆ ಈ ಸಾರಿ ಆದಂತ ಈ ಮೇಘ ಸ್ಫೋಟದ ಅವಾಂತರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಭೀಕರ ಮೇಘ ಸ್ಫೋಟಕ್ಕೆ ಉತ್ತರಾಖಂಡ್ ರಾಜ್ಯ ನಲುಗಿ ಹೋಗ್ತಾ ಇದೆ. ಮಳೆಯಿಂದಾಗಿ ಅಲ್ಲಿ ಸಿಕ್ಕಾಪಟ್ಟೆ ವಿಪರೀತವಾದಂತಹ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ಮೇಘ ಸ್ಫೋಟದಿಂದಾಗಿ ಕ್ಷಣಾರ್ಧದಲ್ಲಿ ಊರೇ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಉತ್ತರಾಖಂಡ್ ನಲುಗಿ ಹೋಗಿದೆ. ಈ ರೀತಿಯ ಕಂಡು ಕೇಳರಿದ ಮೇಘ ಸ್ಫೋಟದಿಂದ ಕೆಸರಲ್ಲಿ ಪ್ರವಾಸಿ ತಾಣ ಧರಾಲಿ ಮುಳುಗೋಗಿದೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ, 70 ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್, ಆರ್ಮಿ, ಎಸ್ಡಿಆರ್ಎಫ್ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ.
ಇದ್ದಕ್ಕಿದ್ದಂಗೆ ಗುಡ್ಡದಿಂದ ನುಗ್ಗಿ ಬಂದ ನೀರು ಮನೆಗಳನ್ನೇ ಆಪೋಷಣ ತೆಗೆದುಕೊಂಡಿದೆ. ಮನೆಗಳಲ್ಲಿ ಎಷ್ಟೆಷ್ಟು ಜನ ಇದ್ರು ಏನ್ ಕತೆನೋ, ಒಂದು 70ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರಂತೆ. ಅವರನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. 4 ಜನ ಸಾವನ್ನಪ್ಪಿದ್ದಾರೆ. ಉತ್ತರಾಖಂಡದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಇನ್ನೂ ತಿಳಿಗೊಂಡಿಲ್ಲ. ವಿಪರೀತ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇದೆ. ಜ್ವಾಲಾಮುಖಿ ಸ್ಫೋಟದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ ಅಂತ ನಿನ್ನೆ ಭೂವಿಜ್ಞಾನಿಯವರು ಹೇಳ್ತಾ ಇದ್ರು. ಆ ರೀತಿಯ ಸಮಸ್ಯೆ ಉತ್ತರಾಖಂಡದಲ್ಲಿ ಈ ರೀತಿ ಅವಾಂತರಗಳು ಹೊಸದೇನಲ್ಲ. ಆದ್ರೆ ಈ ಸಾರಿ ಆದಂತ ಈ ಮೇಘ ಸ್ಫೋಟದ ಅವಾಂತರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಭೀಕರ ಮೇಘ ಸ್ಫೋಟಕ್ಕೆ ಉತ್ತರಾಖಂಡ ರಾಜ್ಯ ನಲುಗಿ ಹೋಗ್ತಾ ಇದೆ. ಮಳೆಯಿಂದಾಗಿ ಅಲ್ಲಿ ಸಿಕ್ಕಾಪಟ್ಟೆ ವಿಪರೀತವಾದಂತಹ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ಮೇಘ ಸ್ಫೋಟದಿಂದಾಗಿ ಕ್ಷಣಾರ್ಧದಲ್ಲಿ ಊರೇ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಉತ್ತರಾಖಂಡ ನಲುಗಿ ಹೋಗಿದೆ. ಈ ರೀತಿಯ ಕಂಡು ಕೇಳರಿದ ಮೇಘ ಸ್ಫೋಟದಿಂದ ಕೆಸರಲ್ಲಿ ಪ್ರವಾಸಿ ತಾಣ ಧರಾಲಿ ಮುಳುಗೋಗಿದೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ, 70 ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್, ಆರ್ಮಿ, ಎಸ್ಡಿಆರ್ಎಫ್ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಗುಡ್ಡದಿಂದ ನುಗ್ಗಿ ಬಂದ ನೀರು ಮನೆಗಳನ್ನೇ ಆಪೋಷಣ ತೆಗೆದುಕೊಂಡಿದೆ. ಮನೆಗಳಲ್ಲಿ ಎಷ್ಟೆಷ್ಟು ಜನ ಇದ್ರು ಏನ್ ಕತೆನೋ, ಒಂದು 70ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರಂತೆ. ಅವರನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. 4 ಜನ ಸಾವನ್ನಪ್ಪಿದ್ದಾರೆ. ಉತ್ತರಾಖಂಡದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಇನ್ನೂ ತಿಳಿಗೊಂಡಿಲ್ಲ. ವಿಪರೀತ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇದೆ. ಜ್ವಾಲಾಮುಖಿ ಸ್ಫೋಟದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ ಅಂತ ನಿನ್ನೆ ಭೂವಿಜ್ಞಾನಿಯವರು ಹೇಳ್ತಾ ಇದ್ರು. ಆ ರೀತಿಯ ಸಮಸ್ಯೆ ಉತ್ತರಾಖಂಡದಲ್ಲಿ ಈ ರೀತಿ ಅವಾಂತರಗಳು ಹೊಸದೇನಲ್ಲ. ಆದ್ರೆ ಈ ಸಾರಿ ಆದಂತ ಈ ಮೇಘ ಸ್ಫೋಟದ ಅವಾಂತರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಭೀಕರ ಮೇಘ ಸ್ಫೋಟಕ್ಕೆ ಉತ್ತರಾಖಂಡ ರಾಜ್ಯ ನಲುಗಿ ಹೋಗ್ತಾ ಇದೆ. ಮಳೆಯಿಂದಾಗಿ ಅಲ್ಲಿ ಸಿಕ್ಕಾಪಟ್ಟೆ ವಿಪರೀತವಾದಂತಹ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇದ್ದಾರೆ. ಮೇಘ ಸ್ಫೋಟದಿಂದಾಗಿ ಕ್ಷಣಾರ್ಧದಲ್ಲಿ ಊರೇ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಉತ್ತರಾಖಂಡ ನಲುಗಿ ಹೋಗಿದೆ. ಈ ರೀತಿಯ ಕಂಡು ಕೇಳರಿದ ಮೇಘ ಸ್ಫೋಟದಿಂದ ಕೆಸರಲ್ಲಿ ಪ್ರವಾಸಿ ತಾಣ ಧರಾಲಿ ಮುಳುಗೋಗಿದೆ. ಪರಿಣಾಮ 4 ಸಾವನ್ನಪ್ಪಿದ್ದಾರೆ, 70 ಜನ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್, ಆರ್ಮಿ, ಎಸ್ಡಿಆರ್ಎಫ್ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಗುಡ್ಡದಿಂದ ನುಗ್ಗಿ ಬಂದ ನೀರು ಮನೆಗಳನ್ನೇ ಆಪೋಷಣ ತೆಗೆದುಕೊಂಡಿದೆ. ಮನೆಗಳಲ್ಲಿ ಎಷ್ಟೆಷ್ಟು ಜನ ಇದ್ರು ಏನ್ ಕತೆನೋ, ಒಂದು 70ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರಂತೆ. ಅವರನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. 4 ಜನ ಸಾವನ್ನಪ್ಪಿದ್ದಾರೆ. ಉತ್ತರಾಖಂಡದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಇನ್ನೂ ತಿಳಿಗೊಂಡಿಲ್ಲ. ವಿಪರೀತ ಮಳೆಯಿಂದಾಗಿ ಸಮಸ್ಯೆಗಳಾಗ್ತಾ ಇದೆ. ಜ್ವಾಲಾಮುಖಿ ಸ್ಫೋಟದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ ಅಂತ ನಿನ್ನೆ ಭೂವಿಜ್ಞಾನಿಯವರು ಹೇಳ್ತಾ ಇದ್ರು. ಆ ರೀತಿಯ ಸಮಸ್ಯೆ ಉತ್ತರಾಖಂಡದಲ್ಲಿ ಈ ರೀತಿ ಅವಾಂತರಗಳು ಹೊಸದೇನಲ್ಲ. ಆದ್ರೆ ಈ ಸಾರಿ ಆದಂತ ಈ ಮೇಘ ಸ್ಫೋಟದ ಅವಾಂತರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ.